ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಮ್ಮೆ ಅಂತೇಳಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಎಲ್ಲ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ನಾವು ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನಾವಿಲ್ಲಿ ಕೃಷಿ ಸಂಶೋಧನಾ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನು ಉತ್ಪಾದನೆಯನ್ನು ಮಾಡ್ತೀವಿ. ಇದನ್ನು ಮುಖ್ಯವಾಗಿ ಯಾವುದ್ಯಾವುದಕ್ಕೆ ಬಳಸ್ಬೋದು ಅಂತ ಅನ್ನೋದನ್ನು ನಾವು ಹತ್ತಿಗಾಗಿ ಬಳಸ್ಬೋದು, ತೊಗರಿಗೆ, ಶೇಂಗಾಕ್ಕೆ, ಸೂರ್ಯಕಾಂತಿಗೆ, ಕಡಲೆ, ಉದ್ದು, ಹೆಸರು, ಮೆಣಸಿನಕಾಯಿ ಹಾಗೂ ತೋಟಗಾರಿಕೆ ಬೆಳೆಗಳಲ್ಲಿ ಇದನ್ನು ಬೀಜೋಪಚಾರಕ್ಕಾಗಿ ನಾವು ಬಳಸ್ಕೊಳ್ಬೋದು. ಪ್ರತಿ 1 kg ಬೀಜಕ್ಕೆ 5 ರಿಂದ 10 ಗ್ರಾಮ್ನಷ್ಟು ನಾವು ಇದನ್ನು ಟ್ರೈಕೋಡರ್ಮಾ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಮುಂಬರುವ ರೋಗಗಳನ್ನು ಅಂದರೆ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳನ್ನು ಹತೋಟಿಯನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಬೀಜಕೊಳೆ ರೋಗವನ್ನು ಹತೋಟಿ ಮಾಡ್ಬೋದು, ಬೇರುಕೊಳೆ ರೋಗವನ್ನು ಹತೋಟಿ ಮಾಡ್ಬೋದು, ಸೊರಗು ರೋಗ ಇತ್ಯಾದಿ ಬೀಜ ಮತ್ತು ಮಣ್ಣಿನಿಂದ